ಹಾಯ್ ಶುಭೋದಯ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಾಂಬಿನಿ ವ್ಲಾಗ್ಸ್ ಇನ್ ಕನ್ನಡ. ಇದು ಮಂಗಳವಾರದ್ದು ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಆಲ್ಮೋಸ್ಟ್ 9 ಗಂಟೆ ಆಗ್ತದೆ. ಇದು ಸೋಮವಾರ ಸಂಜೆ ಆಷಾಢದ ಎರಡನೇ ಸೋಮವಾರದ್ದು ಪೂಜೆ ಈವ್ನಿಂಗ್ ಸಂಜೆ ಮಾಡಿರೋದು. ಸಿಂಪಲಾಗಿ ಸಾವನಿಗೆ ಇಟ್ಕೊಂಡು ವಿಳ್ಯದೆಲ್ಲ ಇಟ್ಕೊಂಡು ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀವಿ, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು. ಹಾಗೆ ಕೂಡ ಇವತ್ತು ಟಿಫನ್ಗೆ ಚಪಾತಿ ಮಾಡ್ಕೊಂಡಿದ್ದೀವಿ. ಚಪಾತಿ ಟಿಫನ್ಗೆ ಬಾಕ್ಸ್ಗೆಲ್ಲ ಕಟ್ಟಿದಾಯಿತು ಸ್ಕೂಲ್ಗೆ ಹೋಗೋ ಮಗನಿಗೆ. ಹಾಗೆ ಕೂಡ ಪಾತ್ರೆ ಕೂಡ ವಾಶ್ ಮಾಡ್ಕೊಳ್ಬೇಕು. ಆಮೇಲೆ ಸ್ಕೂಲ್ಗೆ ಕೆಲ್ಸಕ್ಕೆ ಹೋಗೋದು ಕಳಿಸಿದ್ಮೇಲೆ ನಮ್ಮದು ಇದೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಕೂತ್ಕೊಂಡು ಲೇಟ್ ಆಗುತ್ತೆ. ನೈಟು ಕೆಲವೊಮ್ಮೆ ವಾಶ್ ಮಾಡ್ತೀನಿ, ಕೆಲವೊಮ್ಮೆ ಮಾಡಲ್ಲ. ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಹೆಸ್ರು ಕಾಳು ಗ್ರೇವಿ ಮಾಡಿದ್ದೀನಿ. ಹೆಸ್ರು ಕಾಳು, ಒಣಮೆಣಸಿನ್ಕಾಯಿ, ಒಂದು ಟೊಮೆಟೊ, ಉಪ್ಪು, ಒಂದೇ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡು ಬೇಯಿಸೋಕೆ ಇಕ್ಕೋತೀನಿ. ಅದಾದಮೇಲೆ ಅದನ್ನು ಮಸ್ತ್ಬಿಟ್ಟು ಸ್ವಲ್ಪ ಕನ್ಸಿಸ್ಟೆನ್ಸಿ ನಿಮಗೆ ತೆಳ್ಳಗೆ ಹಚ್ಕೋಬೇಕಂದ್ರೆ ಈ ಥರ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ತುಂಬ ಅಲ್ಲ, ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ಇನ್ನೂ ಗಟ್ಟಿಯಾಗಿ ಮಾಡ್ಕೋಬೋದು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ ಬೇಯಿಸೋಕ್ಕೆ ಹಾಕ್ಕೊಂಡಿರ್ತೀವಿ 5-6 ಪೀಸ್ ಮಾಡಿಕೊಂಡು. ಅದನ್ನೆಲ್ಲ ನೀಟಾಗಿ ಹೆಸ್ರು ಕಾಳೆಲ್ಲ ಬೇಯಿಸ್ಕೊಂಡು, ಖಾರಕ್ಕೆ ಬೇಕಾದರೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಅಥವಾ ಮಿಕ್ಸ್ ಸಾಂಬಾರು ಪುಡಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ ಮಿಕ್ಸು ಒಂದು ಅರ್ಧ ಸ್ಪೂನು ಅಥವಾ 1/4 ಸ್ಪೂನು, ಕೊತ್ತಂಬರಿ ಸೊಪ್ಪು, ಉಪ್ಪು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಹೆಸ್ರು ಕಾಳು ಗ್ರೇವಿ ಕೂಡ ಸ್ವಲ್ಪ ಗ್ರೇವಿಗಿಂತ ತೆಳ್ಳಗೆ ಆಗಿದೆ. ನೀಟಾಗಿ ಹಚ್ಕೊಂಡು ತಿನ್ನೋಕ್ಕೆ ಚಪಾತಿಗೆ. ಹಾಗೆ ಕೂಡ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕು. ಕಡಲೆಕಾಳು ನೆನೆಸಿದ್ದೀನಿ. ಕಡಲೆಕಾಳು, ಆಲೂಗಡ್ಡೆ, ಬದನೆಕಾಯಿ ಹುಳಿ ಸಾಂಬಾರು ಕೂಡ ಮಾಡ್ಕೋಬೇಕು. ಇದೊಂದು ಸಿಂಪಲ್ ಮಿನಿ ವ್ಲಾಗ್ ಆಗಿರುತ್ತೆ. ಅಂತೂ ಇಂತೂ ನಮ್ಮನೆ ರೋಡ್ಗೆ ಟಾರ್ ಬಂದಾಯಿತು. ಇದು ಡೆಡ್ ಹ್ಯಾಂಡ್ ಅಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ ಎಲ್ಲ ಕಡೆಯಿಂದ. ನೋಡ್ಬೋದು, ಈ ಥರ ಇದೆ ಟಾರ್ ರೋಡ್ ನಮ್ಮ ಮನೆ ಹತ್ರ. ಇದು ನನ್ನ ಮಗ ಬಿಡಿಸಿರೋ ರಂಗೋಲೆ. ಈ ಥರ ಸಿಂಪಲಾಗಿ ಬಿಡಿಸಿದ್ದಾನೆ. ಇದು ರಂಗೋಲಿ ಹಚ್ಚಿ ಬರುತ್ತಲ್ಲ ಅದ್ರದ್ದು ಬಾರ್ಡ್ರದ್ದು ಅದು. ಇದು ಕೈಯಲ್ಲಿ ಬಿಡಿಸಿರೋದು 3 x 3. ಈ ಥರ ತುಂಬ ಕೂಲಾಗಿದೆ ಮನೆ ಮುಂದೆ. ನೋಡ್ಬೋದು, ಟಾರ್ ಕೂಡ ಎಲ್ಲ ಹಾಕಿದ್ದಾರೆ. ಆಯಿತಾ, ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ. ಗಿಡ ಎಲ್ಲ ಕಿತ್ತೋಗ್ಬಿಟ್ಟಿತ್ತು ಫುಲ್ಲು. ಲಾಸ್ಟ್ ಟೈಮ್ ಇತ್ತು ಇದು ಪತ್ರೆ. ಅದರಲ್ಲೇ ನೀರು ಹಾಕ್ತಾನೆ ಇರ್ತೀವಿ, ವಾರಕ್ಕೊಂದಿನ 2 ದಿನ. ಫುಲ್ ಗಿಡ ಎಲ್ಲ ಒಣಗೋಗ್ಬಿಟ್ಟು ಎಷ್ಟು ಬಿಟ್ಟಿದೆ, ಅದೇ ಬೆಳೀತಾ ಇದೆ. ನೋಡ್ಬೋದು, ಇದು ಯಾವುದು ಗೊತ್ತಿದೆ ಕಮೆಂಟ್ ಮಾಡಿ. ತುಳಸಿ ಎಲ್ಲ ಅನ್ಕೋತೀನಿ. ಇದು ಒಂದು ಪತ್ರೆ. ಇದು ಏನೋ ಸುಮ್ಮನೆ ಹಂಗೆ ಬೆಳ್ಕೊಂಡಿದೆ. ಇದು ಯಾವ್ದಾರ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸತ್ತೆ ಥರ ಬೆಳ್ಕೊಂಡಿದೆ ಇದು. ಇದು ಯಾವುದು ತುಳಸಿನ ಅಲ್ವಾ ಗೊತ್ತಿಲ್ಲ. ಇದು ಪತ್ರೆ ಒಟ್ಟಿನಲ್ಲಿ. ಇದೊಂಥರ, ಇದು ಬೇರೆ ಥರ ಹೂವು ಕೆಂಪುದು ಬರುತ್ತಲ್ಲ ಅದನ್ಸುತ್ತೆ. ತೋರಿಸ್ತೀನಿ ನಾನು ಕ್ಲಿಯರಾಗಿ. ಇಷ್ಟೇ. ಇದು ಕೆಂಪು ತಿಂತಾರಲ್ಲ ಆ ಪತ್ರೆ. ಇದು ಬೆಳೀತಾ ಇಲ್ಲ, ಸ್ವಲ್ಪ ಬೆಳೀತಾ ಇದೆ. ಥ್ಯಾಂಕ್ ಯು ಎಲ್ರಿಗೂ. ಬಾಯ್. ಲೈವಲ್ಲಿ ಒಮ್ಮೊಮ್ಮೆ ಬರ್ತೀನಿ ಲೈವ್ಗೆ, ಸಪೋರ್ಟ್ ಮಾಡಿ. ವಿಡಿಯೋ ಫುಲ್ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ALL ಆಲ್ ಕ್ಲಿಕ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.